ಗೊತ್ತಿಲ್ಲ, ಒಂದು ತರ್ಕ ಮಾಡುವಂಥದ್ದು. ಮತ್ತು ಭೂಮಿಗಳು ಹೆಚ್ಚಿರೋದು ನಮ್ಮ ಉಳಿದ ಮೇಲ್ವರ್ಣೆ, ಅದರಲ್ಲೂ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥದ್ದು, ಪಂಚಮಸಾಲಿ ಅವ್ರಿಗೆ ಸೇರಿದಂಥದ್ದು, ಇವರೆಲ್ಲ ಹೆಚ್ಚು ಇರೋದ್ರಿಂದಾಗಿ ಇವರು ಎಷ್ಟರ ಮಟ್ಟಿಗೆ ಈ ರೈತರು ಎಷ್ಟರ ಮಟ್ಟಿಗೆ ಜಾರಕಿಹೊಳಿ ಕುಟುಂಬ ನಂಬ್ತಾರೆ ಅನ್ನೋದು ಇಲ್ಲಿ ಭಾಳ ಪ್ರಶ್ನೆ ಅದ. MLA MP ಬೇರೆ ಅದು, ಆದರೂ ಸಹ ಅಲ್ಲಿ ಪ್ರಭಾವ ಇಲ್ಲಂತಲ್ಲ, ಆದರೆ ಒಂದು ಸ್ವಲ್ಪ ಬೇರೆ ಒಂದು ಸ್ವಲ್ಪ ದುಡ್ಡು ಏನೋ ಹಂಚೆ ಮತ್ತೇನೋ ಹಂಚೆ ಮಾಡುವಂಥದ್ದು ಇವತ್ತು ಕಾಮನ್. ನಾವು ಅದ್ರ ಬಗ್ಗೆ ಎಲ್ಲರೂ ಮಾತಾಡಿಕೊಡ್ತಾ ಇರ್ತಾರೆ, ಇದು ಹೊಸದಂತ ಏನಲ್ಲ. ಹೀಗಾಗಿ ಅಲ್ಲಿ ತಮ್ಮ ಡಾಮಿನೆನ್ಸಿ ಮಾಡಿದಂಥ ಜಾರಕಿಹೊಳಿ ಕುಟುಂಬದವರು ಇಲ್ಲಿ ಈ ರೈತರನ್ನು, ಅದು BDC ಬ್ಯಾಂಕಿನ ರೈತರನ್ನು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಹೀರಾ ಶುಗರ್ ಫ್ಯಾಕ್ಟ್ರಿಯ ರೈತರನ್ನು, ಮತ್ತು ಇದೇ ಕಾಲಕ್ಕೆ ಇದು ಒಂದು ವಿದ್ಯುತ್ತಿದ್ದೂ ಈ ರೈತರದ ಹೆಚ್ಚಿಗೆ ಇವರೆಲ್ಲರನ್ನ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯದನ ಅನ್ನೋದು ಒಂದು, ಜೊತೆಗೆ ಹೊಸ ಹುರಿಯಾಳುಗಳನ್ನು ಸಹಿತ ಅವ್ರು ಹುಟ್ಟಾಕ್ತಾ ಇದ್ದಾರೆ. ಯಾಕಂದರೆ ಇದು ಹಳೆಯ ಜನ ಅಲ್ಲಿದ್ದಂಥ ಅವ್ರು ಆರೈಕೆ ಮಾಡಿದ್ರೆ ಅಲ್ಲಿ ತೊಂದರೆ ಆಗ್ಬೋದು ಅಂತ ಅವ್ರಿಗೂ ಒಂದೇನೋ ಭಯ ಅದು ಎಲ್ಲಿ ಮೂಲೆಯಾಗ. ಹೀಗಾಗಿ ಅವರು MLAಗಳನ್ನು ಯಾದವಾಡ್ರಂಥವ್ರನ್ನ, ಮುಂದಿನ ಪಟ್ಟಣವ್ರನ್ನ, ಯಾಕಪ್ಪ ಅಂದ್ರೆ ಇವರು ಕಾಂಗ್ರೆಸ್ಸಿಗೆ ಇರೋದರಿಂದ ಅದಕ್ಕೆ ಅವ್ರ ಪಕ್ಷೇತರಾಗೆ ಈ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಮೊದಲಿಂದನೂ ಇಲ್ಲೊಂದು ಗಮನಿಸ್ಬೇಕಾದ್ದೇನಪ್ಪ ಅಂತಂದ್ರೆ, ಲಕ್ಷ್ಮಣ ಜಾರಕಿಹೊಳಿ ಅವರಿಗೆ ಕತ್ತೆ ಕುಟುಂಬಕ್ಕೆ ಅಷ್ಟು ಕಷ್ಟ. ಅದೇ ಕಾಲಕ್ಕೆ ನಮ್ಮ ಕೋರೆ ಅವ್ರಿಗೆ ಮತ್ತು ನಮ್ಮ ಉಮೇಶ್ ಕತ್ತಿಯವರು ಅಂದ್ರೆ ಕತ್ತೆ ಕುಟುಂಬಕ್ಕೂ ಅಲ್ಲೂ ಅಷ್ಟು ಕಷ್ಟ ಅದ. ಜೊತೆಗೆ ಈಗ ಜೊಲ್ಲೆ ಅವರೊಬ್ಬರು ಸೇರಿಕೊಂಡಿದ್ದಾರೆ. ಇವೆಲ್ಲ ಕಾರಣಗಳಿಂದಾಗೆ ಕತ್ತಿಯವ್ರಿಗೆ ಒಂದು ಸ್ವಲ್ಪ ಈ ಇಲೆಕ್ಷನ್ಗಳು ಒಂದೇನು ಇಲೆಕ್ಷನ್ ಮುಂದಿನ ದಿನದಲ್ಲೇ ಸ್ವಲ್ಪ ತೊಂದರೆ ಕೊಡ್ಬೋದು ಅನ್ನೋದು ಭಾಳ ಜನರ ಅಭಿಪ್ರಾಯ. ಯಾಕಂದರೆ ಸಮೀಪದವ್ರು ನೋಡಿದಾಗ ಗೊತ್ತಾಗ್ತದೆ ಹೌದು ಏನೇನದ ಪ್ರಾಬ್ಲಮ್ ಅಂತೇಳಿ. ಈ ನೆಲೆಗಟ್ಟಿನಲ್ಲೇ ನಮ್ಮ ರಮೇಶ್ ಕತ್ತಿಯವರು ಏನೇನು ಮಾಡಬಹುದು, ಏನೇನು ಮಾಡಲಿಕ್ಕಿಲ್ಲ ಅನ್ನೋ ಚರ್ಚೆನೂ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಭಾಳ ಜನ ಮಾತಾಡ್ತಾ ಇದ್ದಾರೆ. ಅಷ್ಟು ಸುಲಭ ಇಲ್ಲರಿ ಗೆಲ್ಲುವುದು ಅಂತೇಳಿ. ಆದರೂ ಅವರ ಒಂದು ಕಾನ್ಫಿಡೆನ್ಸ್ ನೋಡಿದಾಗ, ಯಾಕಂದ್ರೆ ಅವರು ಹಳೆಯ ಗೆಳೆಸನಗಳಿದ್ದಾವಲ್ಲ ಎಲ್ಲ ಭಾಗದಲ್ಲೇ, ರೈತರ ಜೊತೆಗೆ ನೇರಾನೇರ ಸಂಪರ್ಕಗಳಿದ್ದಾವೆ. ಹೀಗಾಗಿ ಇಲ್ಲಿ ರೈತರನ್ನು ಮುಖ್ಯ ಇರೋದರಿಂದಾಗಿ ಮತ್ತು ಹೆಚ್ಚಿಗೆ ಭೂಮಿಗಳು ಮೇಲ್ವರ್ಣೀಯ ಜನ್ಯ ಜಾತಿಗಳು ಇರೋದರಿಂದಾಗೆ ಇಲ್ಲಿ ಯಾಕಂದರೆ ಉಳಿದಗತೆ ಇಲ್ಲ. ಇಲ್ಲಿ ಜನರಲ್ ಆಗಿ ಬಿಡಪ್ಪ ಇದು ಎಲ್ಲರೂ ಬರ್ತಾರಂತಿಲ್ಲ. ಯಾಕಂದರೆ ಇಲ್ಲಿ ಸಹಜದ ತಮ್ಮ ಅಧಿಕಾರ ಉಳಿಸುವ ಸಲುವಾಗಿ ಏನೇನು ಗದ್ದಲೆಲ್ಲ ನಡೀತಿರ್ತಾವೆ. ಅದನ್ನು ಇವತ್ತು ಜಾರಕಿಹೊಳಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ರಾಜಕೀಯವನ್ನು ಅವ್ರಿಗೆ ಹೇಳುವಂಥದ್ದು ಏನು ಇಲ್ಲ. ಬಟ್ ಅವರಲ್ಲಿ ಕಾನ್ಫಿಡೆನ್ಸ್ ಅದ, ಅವರಲ್ಲೂ ಕಾನ್ಫಿಡೆನ್ಸ್ ಅದ, ಇವರಲ್ಲೂ ಕಾನ್ಫಿಡೆನ್ಸ್ ಅದ. ಹೀಗಾಗಿ ಗೆಲುವು ಅದು